ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ್ ಆರ್ಯ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಈಗ ತಾನೇ ನೀಟ್ ಯು ಜಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಹಾಗೆಯೇ ಕೂಡ ಕಟ್ ಆಫು ಕೂಡ ರಿಲೀಸ್ ಆಗಿದೆ. ಕಟ್ ಆಫ್ನ ಅನಾಲಿಸಿಸ್ ಮಾಡಿದ ಮೇಲೆ ನನಗೆ ತುಂಬಾ ಶಾಕ್ ಆಯಿತು. ಯಾಕಂದರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇಷ್ಟೊಂದು ಹೈ ಕಟ್ ಆಫ್ ಆಗಿರೋದು. ಈ ಹಿಂದೆ ಈ ಥರ ಕಟ್ ಆಫ್ ಯಾವತ್ತೂ ಕೂಡ ಆಗಿರಲಿಲ್ಲ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಕಟ್ ಆಫ್ ಅನಾಲಿಸಿಸ್ ಮಾಡಿದ್ದೀನಿ ಓನ್ಲಿ ಫಾರ್ MBBS ಮಾತ್ರ. BDSಗೆ ಅನಾಲಿಸಿಸ್ ಮಾಡಿಲ್ಲ, ಸಾರಿ. ಈ ಕಡೆ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ನೀಟ್ 2024 ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ನೀವು ನೋಡ್ತಾ ಇರ್ಬೋದು. ಯಾವ್ಯಾವ ಮಾರ್ಕ್ಸ್ಗೆ ಎಷ್ಟೆಷ್ಟು ರ್ಯಾಂಕ್ ಸಿಕ್ಕಿದೆ ಅಂತ. ದಿಸ್ ವಾಸ್ ಟೇಕನ್ ಫ್ರಮ್ ದ ಫಿಸಿಕ್ಸ್ ವಾಲ ವೆಬ್ಸೈಟ್. ಸೊ ನಿಮಗೆ ರೆಫರೆನ್ಸಿಗೆ ಸಿಗಲಿ ಅಂತ. ಸೊ ಎಷ್ಟು ಮಾರ್ಕ್ಸಿಗೆ ಎಂಡ್ ಆಗಿದೆ ಅಂತ. ಫಸ್ಟ್ ಕಾಲೇಜ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಆ್ಯಸ್ ಯು ಆಲ್ ನೋ, ಇಟ್ ಈಸ್ ಅ ಟಾಪ್ ಮೋಸ್ಟ್ ಕಾಲೇಜ್. ಅದರಲ್ಲಿ ಜನರಲ್ ಮೆರಿಟ್ಗೆ ಮತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ರಿಸರ್ವೇಷನ್ ಇರೋರಿಗೆ ಮತ್ತು ಜನರಲ್ ಮೆರಿಟ್ ರೂರಲ್ ರಿಸರ್ವೇಷನ್ ಇರೋರಿಗೆ ಎಷ್ಟೆಷ್ಟು ಕಟ್ ಆಫ್ ಎಂಡ್ ಆಗಿದೆ ಅಂದರೆ, ಜನರಲ್ ಮೆರಿಟ್ ಇರೋರಿಗೆ 2154 ಆಲ್ ಇಂಡಿಯಾ ರ್ಯಾಂಕ್ 2154ಗೆ ಎಂಡ್ ಆಗಿದೆ. MBBS ಗವರ್ಮೆಂಟ್ ಕೋಟಾ. ಮತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಇರೋರಿಗೆ 11,699ಗೆ ಎಂಡ್ ಆಗಿದೆ. ಜನರಲ್ ಮೆರಿಟ್ ರೂರಲ್ ಇರೋರಿಗೆ 7,332ಗೆ ಎಂಡ್ ಆಗಿದೆ. ಈ ಕಡೆ ನೋಡೋದಾದರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಲ್ಲಿ 2154 ಅಂತ ತೊಗೊಂಡ್ರೆ, ಸೊ ಇಲ್ಲಿ ಬರ್ತದೆ 2154 ಅಂದರೆ ಆಲ್ ಇಂಡಿಯಾ ಮಾರ್ಕ್ಸ್ ಬಂದು ಅವ್ರ ಟೋಟಲ್ 700 ಎಬೋವ್ ಇದ್ದರೆ ಅವ್ರಿಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿರುತ್ತೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ. ಮತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ರಿಸರ್ವೇಷನ್ ಇತ್ತಂದರೆ ಅಬೌಟ್ 11,699 ಇದೆ. ಅರೌಂಡ್ 675 ಮಾರ್ಕ್ಸ್ ಇದ್ದರೆ ಅವ್ರಿಗೆ ಸಿಕ್ಕಿರುತ್ತೆ. ಮತ್ತು ಜನರಲ್ ಮೆರಿಟ್ ರೂರಲ್ ರಿಸರ್ವೇಷನ್ 7,332 ಆಲ್ ಇಂಡಿಯಾ ರ್ಯಾಂಕ್ಗೆ ಎಂಡ್ ಆಗಿದೆ. ಅದು ಕೂಡ ಇನ್ ಬಿಟ್ವೀನ್ 685 ಆ್ಯಂಡ್ 675ಗೆ ಎಂಡ್ ಆಗಿದೆ. ಅದೇ ತರಹ MBBS ಗವರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಲಾಸ್ಟ್ ಕಟ್ ಆಫ್ ಯಾವುದಕ್ಕೆ ಕೊನೆಯಾಗಿದೆ ಅಂದರೆ, ಜಗದ್ಗುರು ಗಂಗಾಧರ್ ಮಹಾಸ್ವಾಮೀಜಿಗಳು 3,000 ಮಟ್ಟ ಮೆಡಿಕಲ್ ಕಾಲೇಜ್ ಧಾರವಾಡಗೆ ಎಂಡ್ ಆಗಿದೆ. ಅದರಲ್ಲಿ ಜನರಲ್ ಮೆರಿಟ್ಗೆ ಸಿಕ್ಕಿರುವಂಥದ್ದು 69,000 ಆಲ್ ಇಂಡಿಯಾ ರ್ಯಾಂಕ್ 69,117ಗೆ ಲಾಸ್ಟ್ ಆಗಿದೆ. ಜನರಲ್ ಮೆರಿಟ್ ಇನ್ ಕನ್ನಡ ಮೀಡಿಯಂ ಕೋಟಾ ಅವ್ರಿಗೂ ಅಬೌಟ್ 1,02,194ಗೆ ಎಂಡ್ ಆಗಿದೆ. GMR ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇರೋರಿಗೆ 85,338 ಎಂಡ್ ಆಗಿದೆ. ಜನರಲ್ ಮೆರಿಟ್ 69,117 ಅದು ನೀವು ನೋಡೋದಾದರೆ 69,117 ಅವ್ರ ಮಾರ್ಕ್ಸು ಇನ್ ಬಿಟ್ವೀನ್ 615 to 606 ಇರುತ್ತೆ. ಸೊ ನೀವು ತಿಳ್ಕೊಬೋದು, ಜನರಲ್ ಮೆರಿಟ್ಗೆ 606ಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ ಅಂತ ಆದರೆ ಎಷ್ಟು ಹೈ ಕಟ್ ಆಫ್ ರೈಸ್ ಆಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ವೆರಿ ವೆರಿ ಹೈ ಕಟ್ ಆಫ್ ಆಗಿದೆ ಈ ವರ್ಷ. ಯಾಕಂದರೆ ನಂಬರ್ ಆಫ್ ಕಾಂಪಿಟೇಟರ್ಸ್ ಕೂಡ ಅದೇ ರೀತಿ ಜಾಸ್ತಿ ಆಗಿದ್ದಾರೆ. ನಂಬರ್ ಆಫ್ ರಿಪೀಟರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ಇಟ್ಸ್ ವೆರಿ ಡಿಫಿಕಲ್ಟ್ ನವೇಡೇಸ್ ಟು ಗೆಟ್ MBBS ಸೀಟ್. ಇನ್ನು ಬೇರೆ ಕ್ಯಾಟಗರೀಸ್ನ ತಗೊಂಡ್ರೆ ಅದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲೇ ಗೌರ್ಮೆಂಟ್ ಕಾಲೇಜ್ 1Gಗೆ ಸಿಕ್ಕಿರುವಂಥದ್ದು 13,570. ಈ ಕಡೆ 13,570 ಅಂತ ತಗೊಂಡ್ರೆ ಅವ್ರ ಮಾರ್ಕ್ಸು ಅಬೌಟ್ 671 ಬಂದಿರುತ್ತೆ. ಇನ್ ಕೇಸ್ ಆಫ್ 2AG ಜನರಲ್ಗೆ 10,817ಗೆ ಎಂಡ್ ಆಗಿದೆ. ಅವರು ಕೂಡ ಎಬೋವ್ 675 ಮಾರ್ಕ್ಸ್ ಇದ್ದರೆ ಮಾತ್ರ ಸಿಕ್ಕಿರುತ್ತೆ. ಎಗೈನ್ ಇನ್ ಕೇಸ್ ಆಫ್ 3A ಜನರಲ್ 3,314 ಇದೆ. 3,314 ಎಬೋವ್ ಮೋರ್ ದ್ಯಾನ್ 690 ಮಾರ್ಕ್ಸ್ ಇದ್ದರೆ 3AGನಲ್ಲಿ ಅವ್ರಿಗೆ ಸಿಕ್ಕಿರುತ್ತೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ. ದೆನ್ 3BG ಸೊ 5,241 ಅಂದರೆ ಮೋರ್ ದ್ಯಾನ್ 685 ಮಾರ್ಕ್ಸ್ ಇದ್ದವ್ರಿಗೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿರುತ್ತೆ. ನೆಕ್ಸ್ಟು ಶೆಡ್ಯೂಲ್ ಕ್ಯಾಸ್ಟ್ ಜನರಲ್ SCG ಅವ್ರಿಗೆ 33,701ಗೆ ಎಂಡ್ ಆಗಿದೆ. 33,701 ಅಂದರೆ ಇನ್ ಬಿಟ್ವೀನ್ 645 ಆ್ಯಂಡ್ 638 ಎಂಡ್ ಆಗಿದೆ. ಇನ್ನು STG ತಗೊಳ್ಳೋದಾದರೆ 27,080ಗೆ ಎಂಡ್ ಆಗಿದೆ. ಸೊ 27,080 ಅಂತ ತಗೊಳ್ಳೋದಾದರೆ ಮೋರ್ ದ್ಯಾನ್ 650 ಇದ್ದವರಿಗೆ SCG ಜನರಲ್ ಸಿಕ್ಕಿರುತ್ತೆ. ಸೊ ಇಷ್ಟು ಹೈ ಕಟ್ ಆಫ್ ಬಂದಿದೆ. ನಾವಿಷ್ಟು ಮಾರ್ಕ್ಸ್ ತೆಗೆದ್ರೂ ಕೂಡ ನಮಗೆ ಸೀಟ್ ಸಿಕ್ಕಿಲ್ಲ, ಅಂದ್ಕೊಂಡಿದ್ದು ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ, ಅಂದ್ಕೊಂಡಿದ್ದು ಟೈಪ್ ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರಾಗಬೇಡಿ. ಇನ್ನು ಸೆಕೆಂಡ್ ರೌಂಡ್ ಇದೆ ಮತ್ತು ಮಾಪಪ್ ರೌಂಡ್ ಇದೆ. ಹ್ಯಾವ್ ಅ ಪೇಷನ್ಸ್. ಡೆಫಿನೆಟ್ಲಿ ನಿಮ್ಮ ಎಫರ್ಟ್ ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಆಗಲ್ಲ. ದೇವರು ಒಳ್ಳೇದು ಮಾಡ್ತಾರೆ. ನನ್ನ ಪ್ರಕಾರ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ವೇರಿಯೇಷನ್ ಅಷ್ಟೊಂದು ಆಗಲ್ಲ. ಎಕ್ಸ್ಪೆಕ್ಟ್ ಅಂತ ಹೇಳೋದಾದರೆ ಅಬೌಟ್ 5 to 10 ಮಾರ್ಕ್ಸ್ ಆಗ್ಬೋದು ಅಷ್ಟೇ ಇನ್ ಜನರಲ್ ಮೆರಿಟ್. ದಯವಿಟ್ಟು ನೆಕ್ಸ್ಟ್ ರೌಂಡ್ವರೆಗೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತಾ
ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.